ನಮಸ್ಕಾರ ಫ್ರೆಂಡ್ಸ್, ಅನ್ಫೋಲ್ಡ್ ಎಐಗೆ ಸ್ವಾಗತ. ಇವತ್ತು ನಾವು ಮಾತಾಡ್ತಿರೋದು ಒಬ್ಬ ವಿಶೇಷ ಮಹಿಳೆಯ ಬಗ್ಗೆ. ಇವರ ಕಥೆ ಕೇಳಿದ್ಮೇಲೆ ನೀವು ವಯಸ್ಸಿನ ಬಗ್ಗೆ ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತೀರಾ. ಸಾಮಾನ್ಯವಾಗಿ 40-50 ವರ್ಷ ಆಯ್ತು ಅಂದ್ರೆ ಸಾಕು, ನಮ್ಮ ಜನರಿಗೆ ಮಂಡಿ ನೋವು, ಬಿಪಿ, ಶುಗರ್ ಅಂತ ಲಿಸ್ಟ್ ಶುರುವಾಗುತ್ತೆ. ಆದ್ರೆ ಅಮೆರಿಕಾದ ಸಿಸ್ಟರ್ ಮಡೋನಾ ಬುಡರ್ ಕಥೆಯೇ ಬೇರೆ. ಇವರು ಒಬ್ಬ ಸನ್ಯಾಸಿನಿ, ಆದ್ರೆ ಇಡೀ ಜಗತ್ತು ಇವರನ್ನ ಐರನ್ ನನ್ ಅಂತ ಕರೆಯುತ್ತೆ. ಸಿಸ್ಟರ್ ಮಡೋನಾ ಅವರಿಗೆ 48 ವರ್ಷ ಇರುವವರೆಗೂ ಅವರಿಗೆ ಓಟ ಅಂದ್ರೆ ಏನು ಅಂತಲೇ ಗೊತ್ತಿರಲಿಲ್ಲ. ಒಬ್ಬ ಫಾದರ್ ಅವರ ಹತ್ರ ಬಂದು, ನಿಮ್ಮ ಮನಸ್ಸು ಮತ್ತು ದೇಹ ಎರಡೂ ಚೆನ್ನಾಗಿರ್ಬೇಕು ಅಂದ್ರೆ ಸ್ವಲ್ಪ ರನ್ನಿಂಗ್ ಮಾಡಿ ಅಂತ ಸಲಹೆ ಕೊಡ್ತಾರೆ. ಅಲ್ಲಿಂದ ಶುರುವಾದ ಇವರ ಜರ್ನಿ ಇವತ್ತು ಇತಿಹಾಸ ಸೃಷ್ಟಿಸಿದೆ. 52ನೇ ವಯಸ್ಸಿನಲ್ಲಿ ಮೊದಲ ಮ್ಯಾರಥಾನ್ ಮುಗಿಸಿದ್ರು. ಅಷ್ಟಕ್ಕೆ ಸುಮ್ಮನೆ ಕೂರ್ಲಿಲ್ಲ. 55ನೇ ವಯಸ್ಸಿನಲ್ಲಿ ಇವರು ಐರನ್ ಮ್ಯಾನ್ ಟ್ರಯಾಥ್ಲಾನ್ಗೆ ಎಂಟ್ರಿ ಕೊಟ್ರು. ಅಂದ್ಹಾಗೆ ಐರನ್ ಮ್ಯಾನ್ ಅಂದ್ರೆ ಏನು ಅಂತ ಗೊತ್ತಾ? ಇದು ಜಗತ್ತಿನ ಅತ್ಯಂತ ಕಠಿಣ ರೇಸ್. ಇದರಲ್ಲಿ ನೀವು ಸತತವಾಗಿ 3.8 ಕಿಲೋಮೀಟರ್ ಸಮುದ್ರದಲ್ಲಿ ಈಜ್ಬೇಕು, 180 ಕಿಲೋಮೀಟರ್ ಸೈಕಲ್ ತುಳಿಬೇಕು ಮತ್ತು ಕೊನೆಯಲ್ಲಿ 42 ಕಿಲೋಮೀಟರ್ ಓಡಬೇಕು. ಇದೆಲ್ಲವನ್ನೂ ಕೇವಲ 17 ಗಂಟೆಯೊಳಗೆ ಮುಗಿಸ್ಬೇಕು. ಯುವಕರಿಗೆ ಸುಸ್ತಾಗೋ ಈ ರೇಸ್ನ ಮಡೋನಾ ಅವರು ತಮ್ಮ 82ನೇ ವಯಸ್ಸಿನಲ್ಲಿ ಮುಗಿಸಿ ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ರು. ಇವತ್ತಿನವರೆಗೂ ಅವರು 45ಕ್ಕೂ ಹೆಚ್ಚು ಐರನ್ ಮ್ಯಾನ್ ರೇಸ್ ಮುಗಿಸಿದ್ದಾರೆ. ಅವರನ್ನ ಕೇಳಿದ್ರೆ ಅವರು ಹೇಳೋದು ಒಂದೇ: ನಿಮ್ಮ ಮನಸ್ಸು ಒಪ್ಕೊಂಡ್ರೆ ದೇಹ ಖಂಡಿತ ಸಹಕರಿಸುತ್ತೆ ಅಂತ. ನಾವು ದಿನಾ ನೆಪ ಹೇಳ್ತೀವಿ, ಸಮಯ ಇಲ್ಲ ಅಂತೀವಿ, ವಯಸ್ಸಾಯ್ತು ಅಂತೀವಿ. ಆದ್ರೆ ಈ ಅಜ್ಜಿ ನಮಗೆಲ್ಲ ಒಂದು ದೊಡ್ಡ ಪಾಠ. ಫಿಟ್ನೆಸ್ ಅನ್ನೋದು ಕೇವಲ ಜಿಮ್ಗೆ ಹೋಗಿ ಬಾಡಿ ಬಿಲ್ಡ್ ಮಾಡೋದಲ್ಲ, ಅದು ನಿಮ್ಮ ಜೀವನದ ಶಿಸ್ತು. ಈ ಕಥೆ ನಿಮಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.